ಕನ್ನಡ ಡಿಕ್ಟೇಷನ್ 5 letter ಡಿಫಿಕಲ್ಟ್ ವರ್ಡ್ಸ್ 5 ಅಕ್ಷರದ ಕಠಿಣ ಪದಗಳ ಉಕ್ತ ಲೇಖನ. ಮೊದಲನೆಯದಾಗಿ ನಿರೀಕ್ಷೆಯಲ್ಲಿ. ನಿರೀಕ್ಷೆಯಲ್ಲಿ ನಿ ರಿ ರಾ ಗುಡಿಸು ರಿ ಈ ಥರ ಬರೆದ್ರೆ ಈ ನಿರಿ ದೀರ್ಘ ಬರೆದ್ರೆ ನಿರೀಕ್ಷೆಗೆ ಕಾಯತ್ವಕ್ಕೆ ಇದಕ್ಕೆ ಶಾವತ್ತು ಏನಾಯಿತು ನಿರೀಕ್ಷೆ ಎಲ್ಲಿ ನಿರೀಕ್ಷೆಯಲ್ಲಿ. ಪಠ್ಯಪುಸ್ತಕ. ಪಠ್ಯಪುಸ್ತಕ ಪ ಠ ಇದಕ್ಕೆ ಯಾವತ್ತು ಪಠ್ಯ ಪುಸ್ತಕ ಪ ಕೊಂಬು ಪೂ ಸ ಇದಕ್ಕೆ ತಾವತ್ತು ಕ ಪಠ್ಯ ಪುಸ್ತಕ. ಮೂರನೇ ಪದ ಸ್ವಹಿತಾಸಕ್ತಿ. ಸ್ವ ಸಗೆ ವಾವತ್ತು ಸ್ವ ಹಿ ತಾ ಸ ತಿ ಹೀಗೆ ತಾವತ್ತು ಸ್ವಹಿತಾಸಕ್ತಿ. ಸ್ವರ ಉಚ್ಚಾರ ಕೊನೆಯಲ್ಲಿ ಈ ಇರೋದ್ರಿಂದ ಇಲ್ಲಿ ಗುಡಿಸು ಕೊಡಬೇಕು. ಸ್ವಹಿತಾಸಕ್ತಿ. ನಾಲ್ಕನೇ ಪದ ಮೌಲ್ಯಾಧಾರಿತ. ಮೌಲ್ಯಾಧಾರಿತ ಮೌ ಇದು ಲಾಗೆ ಯಾವತ್ತು ಮೌಲ್ಯ ಧ ಮಹಾಪ್ರಾಣಾಕ್ಷರ ಧ ರಿ ತ ಮೌಲ್ಯಾಧಾರಿತ. ಐದನೇ ಪದ ಅಮಾವಾಸ್ಯೆಯ. ಅಮಾವಾಸ್ಯೆಯ ಅ ಮಾ ವಾ ಸೆ ಸೇಗೆ ಯಾವತ್ತು ಅಮಾವಾಸ್ಯೆ ಯ. ಆರನೇ ಪದ ಜೀವವೈವಿಧ್ಯ. ಜೀವವೈವಿಧ್ಯ ಜಾಗುಡಿಸು ಜಿ ಇದನ್ನು ಜೀ ಮಾಡಬೇಕಾದ್ರೆ ದೀರ್ಘ ಜೀ ವ ಏತ್ವೇ ಇದಕ್ಕೆ 50 ಜೀವವೈ ವಿ ಧ್ಯ ಧ ಧಾಗೆ ಯಾವತ್ತು ಜೀವವೈವಿಧ್ಯ. ಏಳನೇ ಪದ ಕೊಂಡೊಯ್ಯುವುದು. ಕೊಂಡೊಯ್ಯುವುದು ಕೋ ಕೋ ಸೊನ್ನೆ ಡೋ. ಇಲ್ಲಿ ಕೆ ಅಂತ ಬರೆಯುವಾಗ ಕೆ ಅಂತ ಉಚ್ಚಾರ ಬಂದರೆ ಇದನ್ನು ಬರೆಯೋದಿಲ್ಲ. ಇದು ಇಲ್ಲದೆ ಇದ್ದರೆ ಕೆ, ಹಾಗೆ ಇದು ಇಲ್ಲದಿದ್ದರೆ ಡೆ. ಇದನ್ನು ಈ ರೀತಿ ಬರೆದಾಗ ಕೋ ಮತ್ತು ಇಲ್ಲಿ ಕೊಂಬಿನ ದೀರ್ಘ ಬರೆದಾಗ ಡೋ. ಕೊಂಡೊಯ್ಯುವುದು ಯಾ ಇದಕ್ಕೆ ಮತ್ತೊಂದು ಈ ರೀತಿ ಕೊಟ್ಟಾಗ ಕೊಂಬು. ಇದು ಕೊಂಡೊಯ್ಯು ಯು ಯಾವತ್ತು ಓ ದು ಕೊಂಡೊಯ್ಯುವುದು. ಎಂಟನೇ ಪದ ಅಸ್ಥಿಪಂಜರ. ಅಸ್ಥಿಪಂಜರ ಅ ಸಿ
ಸಿಗೆ ಥಾವತ್ತು ಅಸ್ಥಿ. ಪ ಸೊನ್ನೆ ಜರ ಅಸ್ಥಿ ಪಂಜರ. ಅಸ್ಥಿ ಪಂಜರ. 9ನೇ ಪದ ಅನಕ್ಷರಸ್ಥ. ಅನಕ್ಷರಸ್ಥ. ಅ ನ ಕ ಇದೇನಾಯಿತು ಅನಕ ಆಯಿತು. ನಕ್ಷ ಅಂದರೆ ಶವತ್ತು. ಅನಕ್ಷ ರ ಸ ಇದಕ್ಕೆ ಥವತ್ತು. ಅನಕ್ಷರಸ್ಥ. 10ನೇ ಪದ ಮಧ್ಯಮ ವರ್ಗ. ಮ ಧ ಇದನ್ನು ಯಾವತ್ತು ಕೊಟ್ಟಾಗ ಮಧ್ಯ. ಮ ವ ಗ ನಂತರ ಅರ್ಕಾವತ್ತು. ಇಲ್ಲಿ ಅಂತ ಹೇಳಿದ್ರಿಂದ ಅರ್ಕಾವತ್ತು ಗ. ಮಧ್ಯಮ ವರ್ಗ. 11ನೇ ಪದ ನ್ಯಾಯಮಂಡಳಿ. ನ್ಯಾಯಮಂಡಳಿ. ನಾಗೆ ಯಾವತ್ತು ನ್ಯಾಯ. ನ್ಯಾಯ. ಮ ಸೊನ್ನೆ ಡ ಳಿ ಅಂತ ಇದೀವಿ. ಲಿ ಅಂತ ಇಲ್ಲ, ಳಿ. ಅದರಿಂದ ಇದನ್ನು ಬರಬೇಕು, ಮಂಡಳಿ. 12ನೇ ಪದ ನಮಸ್ಕರಿಸು. ನ ಮ ಕ ಮೊದಲು ಸ ಉಚ್ಚಾರ ಬರ್ತಾಯಿದೆ, ಅದನ್ನು ಪೂರ್ಣವಾಗಿ ಬರೆಯೋದು. ನಂತರ ಕವತ್ತು. ನಮಸ್ಕರಿ ಸು. ಸ ಕೊಂಬು ಸು. ನಮಸ್ಕರಿಸು. 13ನೇ ಪದ ಪುಸ್ತಕವನ್ನು. ಪುಸ್ತಕವನ್ನು. ಪ ಕೊಂಬು ಪು. ಪುಸ್ ತ ಸಗಿತವತ್ತು ಕ. ಪುಸ್ತಕವನ್ನು. ಮೂಗೆ ನಾವತ್ತು. ಕೆಲವರು ತ ಬರೆದು ನಂತರ ಸ ಒತ್ತು ಕೊಡ್ತೀರ, ತಪ್ಪು. ಇಲ್ಲಿ ಸ ಮೊದಲೇ ಇರ್ತೀವಲ್ಲ, ಅದರಿಂದ ಪುಸ್ತಕವನ್ನು. ಇಲ್ಲಿ ತಗೆ ಸ ಒತ್ತು ಕೊಟ್ಟರೆ ಸ ಆಗುತ್ತೆ, ಪುತ್ಸಕ. ತಪ್ಪು ಅಂತ ಕೆಲವು ಮಕ್ಕಳು ಹೀಗೆ ಬರ್ತೀರ, ಅಂದರೆ ಪುಸ್ತಕವನ್ನು. 14ನೇ ಪದ ವ್ಯಕ್ತಿಗಳನ್ನು. ವ್ಯಕ್ತಿಗಳನ್ನು. ವ ಯಾವತ್ತು ವ್ಯಕ್ತಿ. ಇಲ್ಲಿ ಕೊನೆಯಲ್ಲಿ ಈ ಉಚ್ಚಾರದಿಂದ ಇಲ್ಲಿ ಗುಡಿಸು. ವ್ಯಕ್ತಿ. ಕಾಗಿತ್ತಾವತ್ತು ಅಂದರೆ ಇಲ್ಲಿ ಈ ಉಚ್ಚಾರ ಬರುವಾಗ ಗುಡಿಸು. ವ್ಯಕ್ತಿಗಳನ್ನು. ಗ ಳ ನು. ವ್ಯಕ್ತಿಗಳನ್ನು. 15ನೇ ಪದ ಅಕ್ಷರಾಭ್ಯಾಸ. ಅ ಕೋಗೆ ಶವತ್ತು. ಅಕ್ಷರಾಭ್ಯಾಸ. ಮಹಾಪ್ರಾಣಾಕ್ಷರ ಭ, ಅದಕ್ಕೆ ಯಾವತ್ತು ನಂತರ ಸ. ಅಕ್ಷರಾಭ್ಯಾಸ. ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೆ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಾದರೆ, ಮುಂದಿನ ನಾನು ಮಾಡುವ ವಿಡಿಯೋಗಳು ಅದರ ನೋಟಿಫಿಕೇಷನ್ ಬೇಕಾಗಿದ್ದರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಯೂಟ್ಯೂಬ್ನಲ್ಲಿ @AryanMiskin2467 ಅಂತ ಸರ್ಚ್ ಮಾಡಿ. ನಿಮಗೆ ಬಹಳಷ್ಟು ವಿಡಿಯೋಗಳು ಸಿಗುತ್ತವೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.